ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ FA1 ಪರೀಕ್ಷೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ FA1 ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. ಖಂಡಿತ ಈ ಪ್ರಶ್ನೆ ಪತ್ರಿಕೆಯನ್ನ ಓದ್ಕೊಂಡ್ರಿ ಅಂತ ಹೇಳಿದ್ರೆ ಉತ್ತಮ ಅಂಕಗಳನ್ನ ಗಳಿಸಬಹುದು ಅಂತ ಹೇಳಿ ಹೇಳ್ತಾ, ಹಾಗೇನೆ 8ನೇ ತರಗತಿಗೆ ಸಂಬಂಧಿಸಿದಂತೆ ಪಾಠಗಳು, ಪದ್ಯಗಳು ಹಾಗೆ ವ್ಯಾಕರಣಾಂಶಗಳ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ನಲ್ಲಿ ಲಭ್ಯ ಇದೆ, ನೀವು ವೀಕ್ಷಿಸಬಹುದು ಅಂತ ಹೇಳಿ ಹೇಳ್ತಾ 8ನೇ ತರಗತಿ ಸಾಧನಾ ಪರೀಕ್ಷೆ 1 ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ಇಲ್ಲಿ 20 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೇನೆ. ಮೊದಲನೇದಾಗಿ ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನ ಕೊಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ. ಆಪ್ಷನ್ ಎ 13, ಆಪ್ಷನ್ ಬಿ 25, ಆಪ್ಷನ್ ಸಿ 49, ಆಪ್ಷನ್ ಡಿ 2. ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಒಟ್ಟು ಅಕ್ಷರಗಳ ಸಂಖ್ಯೆ 49, ಆ ಇಂದ ಳ ವರೆಗೆ. ಹಾಗೆ ನಿಮಗೂ ಆನ್ಸರ್ಸ್ ಗೊತ್ತಿತ್ತು ಅಂದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬಹುದಾಗಿದೆ. ನಂತರ ಎರಡನೇ ಪ್ರಶ್ನೆ, ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರ. ಆಪ್ಷನ್ ಎ ಅನುನಾಸಿಕ, ಆಪ್ಷನ್ ಬಿ ಸಂಧ್ಯಾಕ್ಷರ, ಆಪ್ಷನ್ ಸಿ ಯೋಗವಾಹ, ಆಪ್ಷನ್ ಡಿ ಗುಣಿತಾಕ್ಷರ. ನೋಡಿ, ವ್ಯಂಜನಕ್ಕೆ ಸ್ವರ ಸೇರಿದಾಗ, ಈಗ ಉದಾಹರಣೆಗೆ ವ್ಯಂಜನ ಕ, ಸರಿನಾ? ಅದಕ್ಕೆ ಸ್ವರ ಸೇರೋದು ಅಂದ್ರೆ ಪ್ಲಸ್ ಅ, ಕ ಪ್ಲಸ್ ಅ ಕ, ಖ ಪ್ಲಸ್ ಆ ಖ, ಇದಕ್ಕೆ ಗುಣಿತಾಕ್ಷರ ಅಂತಾರೆ. ಆಪ್ಷನ್ ಡಿ ಗುಣಿತಾಕ್ಷರ ಸರಿಯಾದ ಉತ್ತರ. ನಂತರ ಸೆಕೆಂಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 3, ರಹೀಮಾ ಮಗ್ಗವನ್ನ ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಮಾ ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕಿಂತ ಹೆಚ್ಚಾಗಿತ್ತು. 4ನೇ ಪ್ರಶ್ನೆ, ರಹೀಮಾ ಮಗನನ್ನ ಶಾಲೆಯಿಂದ ಬಿಡಿಸಿದ್ದೇಕೆ? ಕರೀಮನಿಗಿದ್ದ ಮಗ್ಗದ ಹುಚ್ಚನ್ನ ಬಿಡಿಸಲು ರಹೀಮಾ ತನ್ನ ಮಗನನ್ನ ಶಾಲೆಯಿಂದ ಬಿಡಿಸಿದ. ನಂತರ 3ನೇ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿದೆ. 5ನೇ ಪ್ರಶ್ನೆ, ಭಾಷೆ ಬೇರೆಯಾದರೂ ಭಾವವೊಂದು ಸಮರ್ಥಿಸಿ. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಅಂತ ಹೇಳಿ ಈಗ ನೋಡೋಣ. ಭಾಷೆ ಬೇರೆಯಾದರೂ ಭಾವವೊಂದು ಸಮರ್ಥಿಸಿ. ನಮ್ಮ ದೇಶವನ್ನು ಶತ್ರುಗಳ ದಾಳಿಯಿಂದ ಕಾಪಾಡಲು ಗಡಿ ಭಾಗಗಳಲ್ಲಿ ಭೂಸೇನೆ, ಆಕಾಶದಲ್ಲಿ ವಾಯುಸೇನೆ, ಕಡಲಿನಲ್ಲಿ ನೌಕಾಸೇನೆಯ ಸೈನಿಕರು ಭಾರತ ದೇಶದ ತ್ರಿವರ್ಣ ಧ್ವಜವನ್ನ ಹಿಡಿದು ನಿಂತಿದ್ದಾರೆ. ಈ ಧ್ವಜದ ನೆರಳಿನಲ್ಲಿ ವಿವಿಧ ಧರ್ಮ, ಭಾಷೆಗಳ ಜನರು ಜೀವಿಸುತ್ತಿದ್ದಾರೆ. ನಮ್ಮೆಲ್ಲರ ಭಾಷೆಗಳು ಬೇರೆಯಾದರೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿದೆ ಎಂದು ಕವಿ ಹೇಳಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನ ನೀವು ಮೆಚ್ಚುವಿರಿ? ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾರ್ಥಕ ಪದ್ಯದಲ್ಲಿ ನೀವು ಇಷ್ಟಪಡೋ ಅಂಶಗಳು ಯಾವುದು ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನ ನೀವು ಮೆಚ್ಚುವಿರಿ? ಮಾನವನು ತನ್ನ ಸ್ವಾರ್ಥ ಗುಣಗಳನ್ನ ತೊರೆದು ಪರೋಪಕಾರಿಯಾದಾಗ ಬದುಕು ಸಾರ್ಥಕ ಎಂಬ ಅಂಶವನ್ನು ನಾನು ಮೆಚ್ಚುತ್ತೇನೆ. ಇನ್ನು ನಂತರ ನೋಡಿ, ಇಲ್ಲಿ 4th ಮೇನ್, ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. NS ಲಕ್ಷ್ಮೀನಾರಾಯಣ ಭಟ್ಟ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ. ಕನ್ನಡದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾದಂತಹ NS ಲಕ್ಷ್ಮೀನಾರಾಯಣ ಭಟ್ಟ ಇವರು 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಇವರ ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ನಂತರ ಇವರು ರಚಿಸಿರ್ತಕ್ಕಂತಹ ಕವನ ಸಂಕಲನಗಳು ಅಂತ ಹೇಳಿದ್ರೆ ವೃತ್ತ, ಚಿತ್ರಕೂಟ ಹಾಗೆ ಸುಳಿ. ಹಾಗೆ ಇವರು ಹೊರಡಿಸಿರ್ತಕ್ಕಂಥ ಧ್ವನಿ ಸುರುಳಿಗಳು ಅಂದ್ರೆ ದೀಪಿಕಾ, ಭಾವಸಂಗಮ, ಬಂದೇ ಬರತಾವ ಕಾಲ, ಬಾರೋ ವಸಂತ ಹಾಗೆ ಅಭಿನಂದನ. ಹಾಗೆ ನಂತರ ಮಕ್ಕಳ ಧ್ವನಿ ಸುರುಳಿಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ನಂದನ, ಕಿನ್ನರಿ, ನವಿಲುಗರಿ ಅಂತ ಹೇಳಿ. ಇಷ್ಟೆಲ್ಲ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೇನೆ ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಅದ್ರ ಜೊತೆ ಆಳ್ವಾಸ್ ನುಡಿ ಸಿರಿ ಪ್ರಶಸ್ತಿ ಬಂದಿದೆ. ಹಾಗೆ ಆರ್ಯಭಟ ಪ್ರಶಸ್ತಿ ಕೂಡ ಬಂದಿದೆ. ಇದಿಷ್ಟು NS ಲಕ್ಷ್ಮೀನಾರಾಯಣ ಭಟ್ಟ ಇವರ ಪರಿಚಯ. ನಂತರ ಗಾದೆ ಮಾತನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಗಾದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಅತಿ ಆಸೆ ಗತಿಗೇಡು. ನೋಡಿ, ಇಲ್ಲಿ ಗಾದೆ 3 ಅಂಕಕ್ಕೆ ಇರೋದ್ರಿಂದ ಪೀಠಿಕೆ ಬರೀಬೇಕು, ಗಾದೆಯನ್ನ ವಿಸ್ತರಿಸಿ ಬರೀಬೇಕು, ಕೊನೆಯದಾಗಿ ಉಪಸಂಹಾರವನ್ನ ಬರೀಬೇಕು.
ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈ ಗಾದೆಯನ್ನ ಎಕ್ಸ್ಪ್ಲೇನ್ ಮಾಡಿ ಬರೆಯೋದಕ್ಕಿಂತ ಮುಂಚೆ ಗಾದೆ ಬಗ್ಗೆ ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮನಾಗಿದೆ. ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿದೆ. ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳಾಗಿದೆ ಅಂತ ಬರೆದು ನಿಮ್ದೇ ಆದಂತಹ ಓನ್ ಶೈಲಿನಲ್ಲಿ ನೀವು ಎಕ್ಸಾಂಪಲ್ಸ್ ನ ಕೊಟ್ಕೊಂಡು ಗಾದೆಯನ್ನ ಎಕ್ಸ್ಪ್ಲೇನ್ ಮಾಡಿ ಬರಿಬಹುದಾಗಿದೆ. ಇನ್ನು ನಂತರ ನೋಡಿ, ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಕನ್ನಡಿಗರ ತಾಯಿ ಪದ್ಯವನ್ನ ಬರೆಯಕೊಟ್ಟಿದ್ದಾರೆ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರೆ ಹೊನ್ನಗಣಿ ವಿದ್ಯಾರಣ್ಯರ. ನಂತರದ ಪ್ರಶ್ನೆ ನೋಡಿ, ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಗದ ಸಾಹೇಬ ಪಟ್ಟದ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಸುಲಭ ಆಗೋ ಒಂದು ಪ್ರಶ್ನೆಗೆ ಉತ್ತರ ಬರೆದ್ರೆ ಸಾಕು. ಕರೀಮ ಧನವಂತನಾದ ಬಗೆ ಹೇಗೆ? ಕರೀಮ ಹೇಗೆ ಶ್ರೀಮಂತನಾದ ಅಂತ ಹೇಳಿ, ಅಥವಾ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗೋದಕ್ಕೆ ಕಾರಣ ಏನು ಅಂತ ಹೇಳಿ ಬರೀಬೇಕು. ಈಗ ನಾನು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಯಾವ ರೀತಿ ಬರೆಯೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಕರೀಮ ಧನವಂತನಾದ ಬಗೆ ಹೇಗೆ? ಕರೀಮನು ಶಾಲಾ ವಾರ್ಷಿಕೋತ್ಸವದ ದಿನ ತನ್ನ ತಾಯಿಯ ಚಿನ್ನದ ಸರದೊಂದಿಗೆ ಮನೆ ಬಿಟ್ಟು ಎಲ್ಲೋ ಹೋದವನು ಧನವಂತ ವ್ಯಕ್ತಿಯಾಗಿದ್ದನು. ಕರೀಂ ಸಣ್ಣ ಪ್ರಾಯದಲ್ಲಿಯೇ ಮಗ್ಗದ ಸಹಕಾರಿ ಸಂಘವೊಂದನ್ನ ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದನು. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನ ಪರಿವರ್ತನೆಗಳನ್ನ ತಂದು ಹೆಸರು ಮಾಡಿದ್ದನು. ಇದರಿಂದಾಗಿ ಆತನು ಸಾಕಷ್ಟು ಧನವಂತನು ಯಶಸ್ವಿಯೂ ಆಗಿ ಪ್ರಖ್ಯಾತನಾಗಿದ್ದನು. ಕೊನೆಗೆ ಸಣ್ಣ ಪ್ರಯತ್ನದಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಎಂಬ ಪ್ರಶಸ್ತಿಗೂ ಪಾತ್ರನಾದನು. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು? ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದ್ದರೂ ಸಹ ಊರಿನ ಜನ ಅವನನ್ನು ಮಗ್ಗದ ಸಾಹೇಬ ಎಂದೇ ಕರೆಯುತ್ತಿದ್ದರು. ಇದರಿಂದ ಅಬ್ದುಲ್ ರಹೀಮನಿಗೆ ಬಹಳ ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಎನ್ನುತ್ತಿದ್ದನು. ಏಕೆಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮೇಲಿನ ಬಟ್ಟೆಗಳನ್ನ ನಮ್ಮ ದೇಶದಲ್ಲಿ ತಂದು ಹೇರಿಬಿಟ್ಟರು. ವರ್ಷದೊಳಗೆ ಕಳೇಬರಗಳಾಗಿ ಹರಕು ಚಿಂದಿಯಾಗುವ ಬಟ್ಟೆಗಳು ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು, ಜನರಿಗೆ ಬೇಕಾದ್ದು ಅಗ್ಗದ ವಸ್ತು. ಗುಣವನ್ನ ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಬಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಆದ್ದರಿಂದ ಅಂದಿನಿಂದ ಮಗ್ಗದ ಸಾಹೇಬ ಎಂದರೆ ಸಿಟ್ಟು ಬರುತ್ತಿತ್ತು, ದ್ವೇಷ ಉಂಟಾಗಲು ಕಾರಣ. ಸರಿ ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಾನು ಪರಿಚಯಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.